ನೋಡಿ, ಒಂದು ಕಡೆ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಹಲವಾರು ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗಿದೆ. ಇತ್ತ ಹೋಟೆಲ್ ಕೆಲಸದ ಅನಿಶ್ಚಿತತೆ ನೆಪದಲ್ಲಿ ಎಲೆಕ್ಷನ್ಗೂ ಮೊದಲೇ ತಮ್ಮ ಊರುಗಳತ್ತ ಈ ಹೋಟೆಲ್ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ರಾಜ್ಯಗಳ ವಿಧಾನಸೌಧ ಎಲೆಕ್ಷನ್ಗೆ ದಿನಾಂಕವನ್ನು ಘೋಷಣೆ ಮಾಡಲಾಯಿತು ನಿನ್ನೆ ಅಷ್ಟೇ. ಹೀಗಾಗಿ ಆ ರಾಜ್ಯದ ಜನರು ವೋಟ್ ಹಾಕೋದಕ್ಕೆ ಅಂತ ತಮ್ಮ ತಮ್ಮ ರಾಜ್ಯಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂನ ಜನರು ಹೋಟೆಲ್ಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ 30% ಜನರು ವೋಟ್ ಹಾಕೋದಕ್ಕೆ ಅಂತ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಅದು ಒಂದು ಕಾರಣ. ನಿಜವಾದ ಕಾರಣ ಬಂದು ಇಲ್ಲಿ ಕೆಲಸ ಇಲ್ಲ, ಹೋಟೆಲ್ಗಳು ಕ್ಲೋಸ್ ಆಗಿವೆ. ಏನು ಮಾಡ್ತಾರೆ ಅವರು? ಸೊ ಹೋಟೆಲ್ಗಳಿಗೆ ಈಗ ಮತ್ತಷ್ಟು ಸಂಕಷ್ಟ. ಒಂದು ವೇಳೆ ಶುರುವಾದರೂ ಕೂಡ ಅವರೆಲ್ಲ ಎಲೆಕ್ಷನ್ ಮುಗಿಯೋ ತನಕ ಅಂತೂ ವಾಪಸ್ ಬರಲ್ಲ. ಸೊ ಹೋಟೆಲ್ ಸಂಘದ ಅಧ್ಯಕ್ಷ PC ರಾವ್ ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಆಘಾತ ಆಗಿರುವಂಥದ್ದು. ಹಲವು ಹೋಟೆಲ್ಗಳು ಬಂದಾಗಿದ್ದಾವೆ. ಇನ್ನೂ ಹಲವು ಹೋಟೆಲ್ಗಳಲ್ಲಿ ಬೇರೆ ರೀತಿಯಾಗಿ ಡೈವರ್ಟ್ ಮಾಡ್ಕೊಂಡಿದೆ. ಅಂದರೆ ಏನು ಸಿಲಿಂಡರ್ಗಳನ್ನು, ಅಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೆ ಇಂಡಕ್ಷನ್ ಸ್ಟವ್ಗಳಾಗಿರ್ಬೋದು, ಹಾಗೆ ಸೌದೆಗೆ ಕನ್ವರ್ಟ್ ಆಗಿರುವಂಥದ್ದು. ಇದೆಲ್ಲವೂ ಕೂಡ ವಿಚಿತ್ರ, ಅಂದರೆ ತುಂಬ ವಿಚಿತ್ರ ಅನಿಸುತ್ತೆ ಬೆಂಗಳೂರಿನ ನಗರಕ್ಕೆ. ಅದು ಈ ರೀತಿಯಾಗಿ ಕನ್ವರ್ಟ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ, ಇನ್ನೂ ಹಲವು ಹೋಟೆಲ್ಗಳೇನಾದರೂ ಬಂದಾಗ್ತಿದ್ದಾವ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ PC ರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಪರಿಸ್ಥಿತಿ ಹೇಗಿದೆ ಸರ್? ಪರಿಸ್ಥಿತಿ ನಾಳೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ತಿಳಿಸಿದ್ದಾರೆ, ನಾಳೆಯಿಂದ 20% ಕಮರ್ಷಿಯಲ್ ಗ್ಯಾಸನ್ನು ರಿಲೀಸ್ ಮಾಡ್ತೇವೆ ಅಂತ. ಇದು ಒಳ್ಳೆಯ ಪ್ರಕ್ರಿಯೆ. ಇದಕ್ಕೆ ಸಹಕರಿಸಿದಂಥ ವಿಶೇಷವಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ವಂದನೆಗಳನ್ನು ಹೇಳ್ತಾ, ಆದರೆ ಕೇವಲ 20%ನಿಂದ ಹೆಚ್ಚಿಗೆ ಹೋಟೆಲಿಗೆ ಏನು ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಕನಿಷ್ಠ 50% ಆದರೂ ಬರಬೇಕು ಅಂತ ನಮ್ಮ ಆಸೆ ಇದೆ. ಕೆಲವೇ ದಿನಗಳಲ್ಲಿ ಸುಧಾರಿಸಬಹುದು. ಇದು ಸುಧಾರಿಕೆ ಆದರೆ ಒಳ್ಳೆಯದು ಅಂತ ನಾವು ಕಾದು ನೋಡ್ತಾ ಇದ್ದೇವೆ. ಸರ್, ಈಗ ಇಲ್ಲಿಯವರೆಗೆ ಸರ್, ಇವತ್ತಿನವರೆಗೆ ಪ್ರಮುಖವಾಗಿ ಯಾವೆಲ್ಲ ಹೋಟೆಲ್ಗಳು ಬಂದಾಗಿದ್ದಾವೆ, ಎಷ್ಟು ಸಂಖ್ಯೆ ಸರ್? ಸಂಖ್ಯೆ ಪ್ರಕಾರ ಹೇಳೋದಾದರೆ ನಮ್ಮ ಬೆಂಗಳೂರಿನಲ್ಲಿ 35ರಿಂದ 40 ಸಾವಿರ ಹೋಟೆಲ್ ಇದೆ. ಅದರಲ್ಲಿ ಒಂದು 15ರಿಂದ 20 ಹೋಟೆಲ್ಗಳು ಬಂದಾಗಿರ್ಬೋದು. ಇದು ಬಹಳ ಕಡಿಮೆ. ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಮುಚ್ಚಿರುವಂಥ ಹೋಟೆಲ್ಗಳು ಬಹಳಷ್ಟು ಕಡಿಮೆ. ಹೆಚ್ಚಿಗೆ ಮುಚ್ಚಬಾರ್ದು, ತೆರೆದಿಡಬೇಕು. ಇದರಿಂದ ಮಾಲೀಕರಿಗೂ, ಕಾರ್ಮಿಕರಿಗೂ, ಗ್ರಾಹಕರಿಗೂ ತೊಂದರೆಯಾಗುವುದಿಲ್ಲ. ಇಂಡಕ್ಷನ್ ಸ್ಟವ್ ಹಾಗೂ ಇತರ ಸೌದೆ ಒಲೆ ಮತ್ತು ಇತರ ಸರ್, ಅಂದರೆ ಇಂಡಕ್ಷನ್ ಸ್ಟವ್ ಅಥವಾ ಸೌದೆ ಒಲೆಗೆ ಕನ್ವರ್ಟ್ ಆಗಿರುವಂಥ ಹೋಟೆಲ್ಗಳು ಒಂದು 20% ಹೋಟೆಲ್ಗಳು ಕನ್ವರ್ಟ್ ಆಗಿದ್ದಾರೆ. ಒಂದು 10% ಹೋಟೆಲ್ ಸಂಪೂರ್ಣವಾಗಿ ಅಡುಗೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ಸ್ಥಳಾವಕಾಶ ಇರುವಂಥ ಹೋಟೆಲ್ಗಳು, ಹೈವೇನಲ್ಲಿರುವಂಥ ಹೋಟೆಲ್ಗಳು, ಉಡುಪಿ ಗಾರ್ಡನ್ ಅಂತ ಔಟ್ಸೈಡ್ನಲ್ಲಿರುವಂಥ ಹೋಟೆಲ್ಗಳಲ್ಲಿ ಸಂಪೂರ್ಣ ಅಡುಗೆಗಳನ್ನು ಸೌದೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಇವತ್ತಿನಿಂದ ಇನ್ನೂ ಕೆಲವೊಂದು ಕಡೆಗೆ ಸೌದೆಗಳು ಸಿಗ್ತಾ ಇದೆ. ಇವಾಗ ಮೊದಲು ಸೌದೆಗಳಿಗೂ ವ್ಯವಸ್ಥೆ ಇರಲಿಲ್ಲ, ಅವರು ಕೂಡ ಇವಾಗ ಬಂದಿದ್ದಾರೆ. ಇದು ನಮಗೆ ಉಳಿಯುವ ಪ್ರಶ್ನೆ ಆಗಿದ್ದರಿಂದ ಎಲ್ಲ ಹೋಟೆಲ್ ಮಾಲೀಕರು ಸಾಧ್ಯವಾದಷ್ಟು ಅಗತ್ಯವಿರುವ ತಿಂಡಿ ತಿನಿಸುಗಳನ್ನಾದರೂ ಉಣಬಡಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. 40ರಿಂದ 45 ಸಾವಿರ ಹೋಟೆಲ್ಗಳಿದಾವೆ ಅಂತ ಹೇಳಿದ್ರಿ. 20% ಸಿಲಿಂಡರ್ಗಳನ್ನ ರಿಲೀಸ್ ಮಾಡಿದ್ರು ಕೂಡ ಒಂದೊಂದು ಹೋಟೆಲ್ಗೆ ಎಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಸರ್? ಆ ಲೆಕ್ಕ ಏನಾದರೂ ಸಿಗ್ತಾ ನಿಮಗೆ? ನೋಡಿ, ನಮಗೆ ಒಂದು ಅಂದಾಜು ಎಷ್ಟು ಒಬ್ಬೊಬ್ಬರು ಉಪಯೋಗಿಸ್ತಾ ಇದ್ರ ಅದರಲ್ಲಿ 20%, 10 ಸಿಲಿಂಡರ್ ಉಪಯೋಗಿಸೋರಿಗೆ 2 ಸಿಲಿಂಡರ್ ಒಂದು ತಕ್ಷಣದ ಪರಿಹಾರ. ಇದು ಒಂದು ತಾತ್ಕಾಲಿಕವಾದದ್ದು, ಕೆಲವೇ ದಿನಗಳು. ಈಗಾಗಲೇ ಶಿಪ್ಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ಅದು 50% ಮಾಡುವ ಅವಕಾಶವಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಆಗಬಾರ್ದು ಅಂತ ಅವರು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ ಅಭಾವ ಬರಬಾರ್ದು ಅಂತ ಅಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. 25 ಲಕ್ಷ ದಿನಕ್ಕೆ ಬುಕ್ಕಿಂಗ್ ಆಗ್ತಿರೋದು, ಇವತ್ತು 75 ಲಕ್ಷದವರೆಗೆ ಬುಕ್ಕಿಂಗ್ ಆಗ್ತಾರೆ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಅವರು ಕೂಡ ನಾವು ಮನವಿ ಮಾಡ್ತೇವೆ. ಈ ಅಭಾವ ಇರುವುದಿಲ್ಲ, ಆದಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು. ಕಾದು ನೋಡೋಣ. ನಮಗೂ ಒಂದು ರೀತಿಯ ಉಸಿರಾಡಲಿಕ್ಕೆ 50% ಸಿಗುವ ಅವಕಾಶ ಇದೆ ಅಂತ ನಂಬಿಕೆ ನಮಗಿದೆ. ಸರ್, ಈಗ ಹಲವು ಹೋಟೆಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ ಸರ್.
ಈಗ ವಿಜಯನಗರದ ಹಲವು ಹೋಟೆಲ್ಗಳಲ್ಲಿ ಏನು ಮಾಡಿದ್ದಾರೆ 5ರಿಂದ 10 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ದಾರೆ. ಕಾಫಿ ಟೀಯಿಂದ ತಿಂಡಿಯವರೆಗೂ ಕೂಡ, ಅದು ತಾತ್ಕಾಲಿಕ ಅಂತ ಹಾಕಿದ್ರು ಕೂಡ ಜಾಸ್ತಿ ಗ್ರಾಹಕರ ಮೇಲೆ ಹೊರೆ. ನಾವು ದರದ ಬಗ್ಗೆ ಹೆಚ್ಚಿಗೆ ಹೇಳಲು ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಂಗೆ ಒಂದು 40,000 ಹೋಟೆಲ್ನಲ್ಲಿ ಒಂದು 10 ಹೋಟೆಲ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೆಚ್ಚು ಕಮ್ಮಿ ಮಾಡಿರಬಹುದು. ಈ ಪರಿಸ್ಥಿತಿಯಲ್ಲಿ ದರವನ್ನು ಏರಿಸುವುದು ಅಷ್ಟು ಸಮಂಜಸವಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಹಾಗಿದ್ದರೂ ದರ ಇಳಿಕೆ ಅದು ಆ ಹೋಟೆಲ್ ಮಾಲೀಕರಿಗೆ ಸಂಬಂಧಪಟ್ಟದ್ದು. ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಅವರವರು ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸಂಘಕ್ಕೂ ಯಾವುದೇ ಒಂದು ಸಂಬಂಧವಿಲ್ಲ. ಅದು ಅವರವರ ಬಿಟ್ಟಿರೋದು. ಕೆಲವರು ಅಸಾಧ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾಡಿರ್ಬೋದು.